ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕಲಿಕಾ ದೀಪ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸಮಮಿತಿ ಈ ಪಾಠದಲ್ಲಿ ಬರುವಂತಹ ಅಂದರೆ ಪೇಜ್ ನಂಬರ್ 97ರ ನಂತರ ಬರುವಂತಹ ಲೆಕ್ಕಗಳನ್ನು ನೋಡ್ತಾ ಹೋಗೋಣ. ಹಿಂದಿನ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 85 ಇಲ್ಲಿಂದ ಪೇಜ್ ನಂಬರ್ 97 ಅಲ್ಲಿರುವಂತಹ ಎಲ್ಲ ಲೆಕ್ಕಗಳನ್ನು ನೋಡ್ತಾ ಹೋಗಿದ್ದೀವಿ. ಸೊ ಅದರ ಮುಂದಿನ ಭಾಗವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಯಾಕೆಂದರೆ ಈ ರೀತಿಯ ಸೈನ್ಸ್ ಮತ್ತು ಮ್ಯಾಥ್ಸ್ ವಿಡಿಯೋಗಳು ನಿಮಗೆ ಬಂದು ತಲುಪತ್ತೆ. ಹಾಗೆಯೇ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಸ್ಟಾರ್ಟ್ ಮಾಡೋಣ. ಮೊದಲು ಭ್ರಮಣ ಸಮಮಿತಿ ಅಂದರೆ ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಭ್ರಮಣ ಅಂದರೆ ತಿರುಗೋದು. ಒಂದು ಚಿತ್ರವನ್ನು ಯಾವ ಕೋನದಿಂದ ತಿರುಗಿಸಿದಾಗ ಅದು ಮೊದಲಿನಂತೆಯೇ ಕಾಣುತ್ತದೆಯೋ ಆ ಕೋನವನ್ನು ಭ್ರಮಣ ಸಮಮಿತಿ ಕೋನ ಅಥವಾ ಸರಳವಾಗಿ ಸಮಮಿತಿ ಕೋನ ಎನ್ನುತ್ತೇವೆ. ಸಿಂಪಲ್ ಆಗಿ ಈಗ ಯಾವುದೇ ಒಂದು ಚಿತ್ರವನ್ನು ನಾವು ಇಷ್ಟೇ ಡಿಗ್ರಿ ಅಂತಿಲ್ಲ, ಎಲ್ಲ ಚಿತ್ರಗಳು ಈಗ 45 ಡಿಗ್ರಿ ಅಥವಾ 90 ಡಿಗ್ರಿ 180 ಡಿಗ್ರಿ ಅಷ್ಟರಲ್ಲೇ ತಿರುಗಬೇಕು ಅಂತ ಇಲ್ಲ. ಅವುಗಳ ಬಾಹುಗಳ ಆಧಾರದ ಮೇಲೆ ಅವುಗಳನ್ನು ನಾವು ಎಷ್ಟು ಡಿಗ್ರಿ ಕೋನದಲ್ಲಿ ತಿರುಗಿಸಿದಾಗ ಅದರ ಮೊದಲಿನ ಚಿತ್ರದಂತೆಯೇ, ಅಂದರೆ ಮೊದಲು ಹೇಗಿತ್ತು ಹಾಗೆಯೇ ಕಾಣಿಸತ್ತಲ್ಲ ನಮಗೆ, ಅದನ್ನು ನಾವು ಸಮಮಿತಿ ಕೋನ ಅಥವಾ ಭ್ರಮಣ ಸಮಮಿತಿ ಕೋನ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಈ ಗಾಳಿ ಚಕ್ರ ಇದೆ, ಇದನ್ನು ನಾವು ಈ ರೀತಿ 90 ಡಿಗ್ರಿಗೆ ತಿರುಗಿಸಿದಾಗ, ಯಾಕೆ ಇಲ್ಲಿ 90 ಡಿಗ್ರಿನೇ ತಗೋಬೇಕು ಅಂತಂದರೆ ಇಲ್ಲಿ 4 ಬಾಹುಗಳು, ಅಂದರೆ ಇಲ್ಲಿ 4 ರೊಟೇಷನ್ ಬರ್ತವೆ. ಅಂದರೆ ಆವಾಗ ಫುಲ್ ಕೋನ ಎಷ್ಟಿರುತ್ತೆ 360 ಡಿಗ್ರಿ. ಹೌದು, ಅಂದರೆ ಒಂದು ಪೂರ್ಣ ಕೋನ ಎಷ್ಟಿರುತ್ತೆ 360 ಡಿಗ್ರಿ. ಈ 360 ಡಿಗ್ರಿಯಲ್ಲಿ ಇಲ್ಲಿ ನೋಡಿ 1 2 3 4 ಇಲ್ಲಿ 4 ರೊಟೇಷನ್ ಬರುತ್ತೆ. ಹಾಗಾಗಿ 360ನ್ನು 4 ಭಾಗ ಮಾಡಿದರೆ ಇಲ್ಲಿ ನಮಗೆ 90 ಡಿಗ್ರಿ ಬರುತ್ತೆ, 90 ಡಿಗ್ರಿ. ಹಾಗಾಗಿ ಹೇಗಂತ ನಿಮ್ಗೆ ಮುಂದೆ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ನಾವು ಈ ಗಿರ್ಗಿಟ್ಲೆ ಅಥವಾ ಈ ಗಾಳಿ ಚಕ್ರವನ್ನು 90 ಡಿಗ್ರಿ ಅಥವಾ 90 ಡಿಗ್ರಿಗೆ ತಿರುಗಿಸಿದಾಗ ಅದು ತನ್ನ ಮೊದಲ ಸ್ಥಾನದಲ್ಲಿದ್ದಂತೆಯೇ ಕಾಣುತ್ತೆ. ಮೊದಲು ಹೇಗಿತ್ತಲ್ಲ ಚಿತ್ರ ಅದೇ ರೀತಿ ಕಾಣುತ್ತೆ. ಹಾಗೆ ಅದು ಯಾವುದೇ ಚಿತ್ರ ಆಗಿರ್ಬೋದು, ಇದು ಒಂದೇ ಅಂತಲ್ಲ, ಅದು ಯಾವುದೇ ಆಗಿರ್ಬೋದು. ಅಥವಾ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಚೌಕ ಇದೆ, ಇದನ್ನು ನೋಡಿ ನಾವು ಒಂದೇ ರೊಟೇಷನ್ ಅಂದರೆ ಬರೀ 90 ಡಿಗ್ರಿಗೆ ತಿರ್ಸಿದಾಗ ಇಲ್ಲೂ ಕೂಡ ಯಾಕೆ 90 ತಗೋಬೇಕು, ಯಾಕಂದರೆ ಇಲ್ಲೂ ಕೂಡ 4 ಬಾಹುಗಳು. ಹಾಗಾಗಿ ಇಲ್ಲಿ ನಾವು 90 ಡಿಗ್ರಿಗೆ ರೊಟೇಟ್ ಮಾಡಿದರೆ, ರೊಟೇಟ್ ಇಟ್ ಮೀನ್ಸ್ ಅಂದರೆ ತಿರುಗಿಸಿದ್ರೆ ಅಲ್ಲಿ ನಮಗೆ ಸೇಮ್ ಚೌಕ ಮೊದಲು ಹೇಗಿತ್ತು ಹಾಗೆ ಕಾಣಿಸುತ್ತೆ. ಅದನ್ನೇ ನಾವು ಸಮಮಿತಿ ಕೋನ ಅಂತ ಕರಿತೀವಿ. ಸೊ ನಿಮಗೆ ಮುಂದೆ ಹೋಗ್ತಾ ಇದ್ದಾಗೆ ಗೊತ್ತಾಗತ್ತೆ. ಇವಾಗ ಒಂಚೂರು ನಿಮಗೆ ಅದು ಹೋಗಲ್ಲ ತಲೆಗೆ, ಮುಂದೆ ಈಗ ನಾವು ಮಾಡ್ತಾ ಹೋಗ್ತೀವಲ್ಲ, ಸೊ ನಿಮ್ಗಲ್ಲಿ ಕ್ಲಿಯರ್ ಆಗುತ್ತೆ. ಮೊದಲು ನೀವು ಇದನ್ನು ತಿಳ್ಕೊಂಬಿಡಿ, ಇದೊಂದು ಪೂರ್ಣ ಕೋನ, ಹೌದಾ? ಇಲ್ಲಿ 0 ಡಿಗ್ರಿ ಅಥವಾ 360 ಡಿಗ್ರಿ, ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಿದರೆ 30 60 90 120 150 180, ಹೌದಾ? ಇಲ್ಲಿ ಸ್ಟ್ರೇಟ್ ಲೈನ್ ಇದೆಯಾ? ಸೊ 180 ಅಂದರೆ 30 ಡಿಗ್ರಿ ಎಕ್ಸ್ಟ್ರಾ ಹೀಗೆ ತಗೊಂಡಿದ್ದೀನಿ. ಸೊ 210 240 270 300 330 ಮತ್ತು 360 ಡಿಗ್ರಿ ಅಂದರೆ ಒಂದು ಪೂರ್ಣ ಕೋನ ಆಗತ್ತೆ. ಹಾಂ, ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರುವ ಚಿತ್ರಗಳಲ್ಲಿ ಗುರುತಿಸಿರುವ ಬಿಂದು ಅಂದರೆ ಈ ಬಿಂದು ಅಥವಾ ಈ ಚುಕ್ಕೆ ಏನಿದೆ, ಈ ಬಿಂದುವಿನ ಸುತ್ತ ಇರುವ ಸಮಮಿತಿ ಕೋನಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಅವರು ನಮಗೆ ರೊಟೇಟ್ ಮಾಡಲಿಕ್ಕೆ ಈಸಿ ಆಗಲಿ ಅನ್ನೋ ಕಾರಣಕ್ಕೆ ಒಳಗಡೆ ಬಿಂದು ಕೊಟ್ಟಿದ್ದಾರೆ. ಸೊ ನಾವು ಅದನ್ನು ತಿರುಗಿಸಿದಾಗ, ನಾವು ಅದನ್ನು ರೊಟೇಟ್ ಮಾಡಿದಾಗ ಅದು ಇವಾಗ ಈ ಚಿತ್ರನ ಸರಿಯಾಗಿ ನೋಡಿ, ಇದು ಮೊದಲಿದ್ದಂತೆಯೇ ನಮಗೆ ಕಾಣಿಸ್ಬೇಕದು. ಮೊದಲು ಹೇಗಿದೆ ಹಾಗೇ ಕಾಣಿಸ್ಬೇಕು. ಅದನ್ನು ನಾವು ಸಮಮಿತಿ ಕೋನ ಅಂತ ಕರಿತೀವಿ. ಸೊ ಇದನ್ನು ಮೊದಲು ಮಾಡಿ ನೋಡೋಣ. ಹಾಂ, ಇದನ್ನು ನೋಡಿ,
ಈಗ ಇದನ್ನು ನಾವು ರೋಟೇಟ್ ಮಾಡಿದಾಗ ಇದರಲ್ಲಿಟ್ಟಾದರೂ ರೋಟೇಟ್ ಮಾಡಿ ತೋರಿಸ್ತೀನಿ. ಇದು ಮೊದಲು ಹಾಗೆ ಇದೆಯಾ? ಎಸ್. ಇದನ್ನು ನಾವು 90 ಡಿಗ್ರಿಗೆ ಈ ರೀತಿ 90 ಡಿಗ್ರಿಗೆ ರೋಟೇಟ್ ಮಾಡಿದಾಗ ಮತ್ತೆ ಇದು ತನ್ನ ಮೊದಲಿನ ಸ್ಥಾನದಂತೆಯೇ ಕಾಣಿಸ್ತಿದೆಯಾ? ಹೌದು. ಇಲ್ಲಿ ನೋಡಿ, ನಾವು ಇಲ್ಲಿ ನೋಡಿ 90 ಡಿಗ್ರಿ ಇದೆ. ಸೊ ಈ ರೀತಿ ನಾವು ಇದನ್ನು ಚೇಂಜ್ ಮಾಡಿದಾಗ ಅದು ತನ್ನ ಮೊದಲಿನ ಸ್ಥಾನದಂತೆಯೇ ಕಂಡುಬಂತು. ಎಷ್ಟು? 90 ಡಿಗ್ರಿ ಒಂದು ಸಾರಿ. ಸೊ ನಾನಿಲ್ಲಿ ಒಂದು ಚುಕ್ಕೆ ಇಟ್ಟಿದ್ದೀನಿ, ಅಂದರೆ ಈಗ ಒಂದು ಸಾರಿ ಮಾಡಿದ್ದೀವಿ ಅಂತ ನಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ. ಸೊ ಈಗ ಮತ್ತೆ ಇದನ್ನು ರೊಟೇಟ್ ಮಾಡೋಣ 180 ಡಿಗ್ರಿಗೆ. ಎಷ್ಟು? ಇಲ್ಲಿ ನೋಡಿ, ಮೊದಲಿನ ಸ್ಥಾನದಂತೆಯೇ ಕಾಣ್ತಾ? ಹೌದು, 2 ಅಂದರೆ 180. ಮತ್ತೆ ಇದನ್ನು ಮೂರನೇ ಬಾರಿನೂ ರೊಟೇಟ್ ಮಾಡೋಣ. 270ಗೆ ರೊಟೇಟ್ ಮಾಡಿದರೂ ಸೇಮ್ ಕಾಣುತ್ತೆ. ಮತ್ತು 360 ಡಿಗ್ರಿಗೂ ರೊಟೇಟ್ ಮಾಡಿದರೂ ಕೂಡ ಅದು ತನ್ನ ಮೊದಲು ಹೇಗಿತ್ತು ಅದೇ ರೀತಿ ಚಿತ್ರ ಕಾಣಿಸುತ್ತೆ. ಅಂದರೆ ಇದರ ಸಮಮಿತಿ ಕೋನ ಎಷ್ಟು? 90 ಡಿಗ್ರಿ. ಎಸ್. ಇಲ್ಲಿ ನೋಡಿ, ಹೇಗೆ ಅದನ್ನು ಬರೀ 90 ಡಿಗ್ರಿಗೆ ರೊಟೇಟ್ ಮಾಡಬೇಕು ಅಂತ ನಿಮ್ಗೆ ಇಲ್ಲೊಂದು ಪ್ರಶ್ನೆ ಬರ್ಬೋದು. ಯಾಕೆ ಮೊದಲನೇ ಚಿತ್ರವನ್ನು ನಾವು 90 ಡಿಗ್ರಿಗೆ ಯಾಕೆ ರೊಟೇಟ್ ಮಾಡಿದ್ವಿ? ಹಾಗಾದರೆ ಅಲ್ಲಿ 45 ಡಿಗ್ರಿಗೂ ಮಾಡ್ಬೋದಿತ್ತು, 30 ಡಿಗ್ರಿಗೂ ಮಾಡಬಹುದಿತ್ತು ಅಂತ. ಸೊ ಅಲ್ಲಿ 4 ಬಾಹುಗಳ ಟೈಪ್ ಆ ಚಿತ್ರ ಇತ್ತು, ಹೌದಾ? ಹಾಗಾಗಿ ಅದನ್ನು ನಾವು ಇಲ್ಲಿ ನೋಡಿ 4 ಅಂದರೆ ಪೂರ್ಣಕೋನ ಎಷ್ಟು ಡಿಗ್ರಿ ಇರುತ್ತೆ? 360 ಡಿಗ್ರಿ, ಹೌದಾ? ಅಲ್ಲಿ ನಾವು 4ರಿಂದ ಭಾಗಿಸಿದಾಗ, ಅದನ್ನು 4ರಿಂದ ಭಾಗಿಸಿದಾಗ ಇಲ್ಲಿ ನೋಡಿ ನಮಗೆ 90 ಡಿಗ್ರಿ ಬರುತ್ತೆ. ನೀವು ಇದನ್ನು ಈ ರೀತಿ ಭಾಗಿಸಿ, 4 1 4 4 9 36 0ಗೆ 0. ಸೊ ಎಷ್ಟು ಬಂತಿದು? 90 ಡಿಗ್ರಿ. ಈ ರೀತಿ ನಾನು ಒಂದು ಬಾಹು ಇದ್ದಾಗ ಅಂದರೆ ಅದರ ಇದು ನಾವೀಗ ಚಿತ್ರ ನೋಡಿದ ತಕ್ಷಣ ಗೊತ್ತಾಗತ್ತೆ ನಮಗೆ ಅದರಲ್ಲಿ ಎಷ್ಟು ಸೈಡ್ಸ್ ಇದೆ ಆ ರೀತಿ ನೋಡಿದಾಗ. 2 ಇದ್ದಾಗ 180 ಡಿಗ್ರಿ, 3 ಇದ್ದಾಗ 120. ನೀವು ಇದನ್ನು ಭಾಗಿಸಿ ನೋಡಿ, ನಾನಿಲ್ಲಿ ಭಾಗಿಸಿದ್ದೀನಿ. ನೀವು ವಿಡಿಯೋವನ್ನು ಸ್ಟಾಪ್ ಮಾಡಿ ಈ ರೀತಿ ಭಾಗಿಸಿ ನೋಡಿದರೆ ನಿಮಗೆ ಅದು ಖಂಡಿತ ಗೊತ್ತಾಗತ್ತೆ. ನೀವು ಜಸ್ಟ್ ನಾನಿಲ್ಲಿ ಮಾಡಿದ್ದೀನಿ, ಏನೋ ಬಿಡು ಮಾಡಿದ್ದಾರೆ ಅಂತ ಮಾಡಬೇಡಿ. ಈ ವಿಡಿಯೋವನ್ನು ಸ್ಟಾಪ್ ಮಾಡಿ ಈ ಲೆಕ್ಕನ ಮಾಡಿ. ಮೊದಲು ಎಷ್ಟು ಬಾಹುಗಳಿದ್ದಾಗ ಅದನ್ನು ಅಷ್ಟರಿಂದನೇ, ಅಂದರೆ 360 ಡಿಗ್ರಿಯನ್ನು ಅದೇ ಬಾಹುಗಳಿಂದ ಎಷ್ಟು ಬಾಹುಗಳಿದೆ ಅದರಿಂದ ನೀವು ಭಾಗಿಸಿದರೆ ನಿಮಗೆ ಅಲ್ಲಿ ಆ ಕೋನ ಸಿಕ್ಬಿಡತ್ತೆ. ನೋಡಿ, ಪಂಚಬಾಹು ಇದ್ದರೆ, 5 ಬಾಹುಗಳು ಇದ್ದರೆ ಅಲ್ಲಿ 72 ಡಿಗ್ರಿ ಬರುತ್ತೆ. ಅಂದರೆ 5 1 5, 5 7 35, ಇಲ್ಲಿ 1 ಉಳಿತು 10 ಆಯಿತು. ಸೊ 5 2 10, ಸೊ 72 ಡಿಗ್ರಿ. ಮತ್ತು 6 ಬಾಹುಗಳಿದ್ದಾಗ ನೀವು 6ರಿಂದ ಭಾಗಿಸಿ, ಅಲ್ಲಿ ನಮಗೆ 60 ಡಿಗ್ರಿ ಸಿಗುತ್ತೆ. ಈ ರೀತಿ ನೀವು ಇದನ್ನು ಒಂದು ಕಡೆ ಬರ್ಕೊಳ್ಳಿ ಅನ್ನೋದಕ್ಕಿಂತ ನೀವೇ ಇದನ್ನು ಒಂದು ಸರಿ ಟ್ರೈ ಮಾಡಿ. ಈ ಲೆಕ್ಕನ ನೀವು ಮಾಡಿ, ನಿಮಗಾಗ ಅದು ಗೊತ್ತಾಗತ್ತೆ. ಸೊ ಈ ಲೆಕ್ಕನ ನೀಟಾಗಿ ಇವಿಷ್ಟನ್ನು ಮಾಡ್ಕೊಳ್ಳಿ ಒಂದು ಸಾರಿ, ಅಂದರೆ ನಿಮಗೆ ಅದು ಕ್ಲಿಯರ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಈ ಚುಕ್ಕೆಯಿಂದ ಆ ಕಡೆ 2 ಮಾತ್ರ ಇದೆ, ಹೌದಾ? ಅಂದರೆ ನಮಗೆ ಗೊತ್ತಾಗತ್ತೆ ಇದು ಈ ಕಡೆ 1, ಈ ಕಡೆ 1, ಇಲ್ಲಿ 4, ಇಲ್ಲಿ ಇದೊಂದು 2, ಈ ರೀತಿ ಗೊತ್ತಾಗತ್ತೆ ನಮಗೆ. ಅಂದಾಗ ಅಲ್ಲಿ ಎಷ್ಟು ರೊಟೇಷನ್ ಮಾಡಬೇಕು ಅಂತ. ಇಲ್ಲಿ 4 ಇದ್ದಾಗ 4 ಮಾಡಿದ್ವಿ, ಇಲ್ಲಿ ಈ ಕಡೆ 1, ಈ ಕಡೆ 1. ಹಾಗಾಗಿ ನಮಗೆ 2 ರೊಟೇಷನ್ ಮಾಡಿದಾಗ ಮಾತ್ರ ಅದು ತನ್ನ ಮೊದಲಿನ ಸ್ಥಾನದಲ್ಲಿ ಬರುತ್ತೆ ಅನ್ನೋದೊಂದು ಲೆಕ್ಕ ಇರುತ್ತೆ. ಸೊ ಅದನ್ನು ನಾವು ಈಸಿಯಾಗಿ ಅದನ್ನು ಮಾಡ್ಬೋದು. ಸೊ ಇದನ್ನು ಮಾಡಿ ನೋಡೋಣ. 2ನೇದು ಬಿ. ಹಾಂ, ಇದನ್ನು ನೋಡಿ ಈ ರೀತಿ ಇದೆ, ಹೌದಾ? ಈಗ ನಾವು ಇದನ್ನು 90 ಡಿಗ್ರಿಗೆ ತಿರ್ಗಿಸೋಣ. ಬಂತಾ? ಮೊದಲಿನ ಪೊಸಿಷನ್ಗೆ ಬಂತಾ? ಇಲ್ಲ. ಮತ್ತೆ 180ಗೆ ತಿರ್ಗಿಸೋಣ. ಮೊದಲಿನ ಪೊಸಿಷನ್ಗೆ ಬಂತಾ? ಇಲ್ಲ. ಇಲ್ಲಿ ನೋಡಿ, ಮೊದಲಿನ ಪೊಸಿಷನ್ಗೆ ಬರಲಿಲ್ಲ ಅದು. ಇವಾಗ 270ಗೆ ಇಲ್ಲ. ಇವಾಗ ನೋಡಿ 360 ಮಾಡಿದಾಗ ಅದು ತನ್ನ ಮೊದಲಿನ ಸ್ಥಾನಕ್ಕೆ ಬಂತು. ಅಂದರೆ ನಾವಿದನ್ನು ಪೂರ್ಣವಾಗಿ ಒಂದೇ ಅಂತ ತಗೊಂಡ್ರೆ, ಇದು ಒಂದು ಪೂರ್ಣ ಸುತ್ತು ಹಾಕಿದಾಗ
ಅದು ತನ್ನ ಮೊದಲಿನ ಸ್ಥಾನಕ್ಕೆ ಬಂದಿರೋದು ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಎಷ್ಟು ಡಿಗ್ರಿ ಇದೆ? 360 ಡಿಗ್ರಿ. ನಮಗಿಲ್ಲಿ ಅವರು ಸಮಮಿತಿ ಕೋನವನ್ನು ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ನಿಮಗಿಲ್ಲಿ ನೀಟಾಗಿ ರೊಟೇಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಸಿ ನೋಡಿ. ಸಿ ಈ ರೀತಿ ಇದೆ. ಇದನ್ನು ನಾವು ರೊಟೇಟ್ ಮಾಡಿ ನೋಡೋಣ. ಮೊದಲು ಈ ರೀತಿಯೇ ಇದೆ, ಹೌದಾ? ಇಲ್ಲಿ ನೋಡಿ, ಸಿ ಹಾಗೇ ಇದೆ. ಸೊ ನಾವು ಇದನ್ನು ರೊಟೇಟ್ ಮಾಡೋಣ. ಮೊದಲಿನ ಸ್ಥಾನಕ್ಕೆ ಬಂತ? ಇಲ್ಲ. 180ಗೆ ಮಾಡಿದರೆ ಎಸ್, 180ಗೆ ಮಾಡಿದಾಗ ಅದು ಮೊದಲಿನ ಸ್ಥಾನಕ್ಕೆ ಬಂತು. ಮತ್ತು 270 ಇಲ್ಲಿದೆ ನೋಡಿ, 270 ಇಲ್ಲಿ 270 ಇದೆ, ಮೊದಲಿನ ಸ್ಥಾನಕ್ಕೆ ಬರಲಿಲ್ಲ. ನಾನು ನಿಮ್ಗೆ ಇದನ್ನು ಮತ್ತೊಂದು ಸಾರಿ ತೋರಿಸ್ತೀನಿ. ಮೊದಲು ಹೀಗೆ ಇತ್ತು, ಹೌದಾ? ಇದನ್ನು ಇಲ್ಲಿ 90 ಇದೆ. ಸೊ ಇದನ್ನು ನಾವು ಈ ರೀತಿ 90ಗೆ ಮಾಡಿದಾಗ ಮೊದಲಿನ ಸ್ಥಾನಕ್ಕೆ ಬರಲಿಲ್ಲ. 180ಗೆ ಅಂದರೆ 180 ಡಿಗ್ರಿಗೆ 180 ಡಿಗ್ರಿಗೆ ತಿರುಗಿಸಿದಾಗ ಅದು ತನ್ನ ಮೊದಲಿನ ಸ್ಥಾನದಲ್ಲಿ ಹೇಗಿತ್ತು ಹಾಗೆಯೇ ಬಂತು. ನೆಕ್ಸ್ಟ್ 270ಗೆ ತಿರುಗಿಸಿ ನೋಡೋಣ, ಬಂತಾ? ಇಲ್ಲ. ಮತ್ತೆ 360ಗೆ ರೊಟೇಟ್ ಮಾಡೋಣ, ಆವಾಗ ಅದು ಮೊದಲು ಹೇಗಿತ್ತು ಹಾಗೇ ಬಂತು. ಹಾಗಾದರೆ ಮೊದಲನೇ ಸಾರಿ ಎಷ್ಟು ಬಂತದು? 180 ಡಿಗ್ರಿ. ಹಾಗಾಗಿ ಇದರ ಸಮಮಿತಿಯ ಕೋನ ಎಷ್ಟು? 180 ಡಿಗ್ರಿ, ಅಂದರೆ 180 ಡಿಗ್ರಿಗಳು. ಮುಂದಿನ ಯಾವ ಚಿತ್ರಗಳು ಒಂದಕ್ಕಿಂತ ಹೆಚ್ಚಿನ ಸಮಮಿತಿ ಕೋನವನ್ನು ಹೊಂದಿವೆ? ಇದರಲ್ಲಿ ಯಾವ ಚಿತ್ರ ಒಂದಕ್ಕಿಂತನೂ ಹೆಚ್ಚಿನ ಸಮಮಿತಿ ಕೋನವನ್ನು ಹೊಂದಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಇಲ್ಲಿ ಈ ಮೊದಲನೇ ಚಿತ್ರವನ್ನು ತಗೊಳ್ಳೋಣ. ಎಸ್, ಇದನ್ನು ನೋಡಿ, ಇದು ಮೊದಲು ಹೀಗೆ ಇದೆ. ಇದನ್ನು 90 ಡಿಗ್ರಿಗೆ ರೊಟೇಟ್ ಮಾಡೋಣ. ಎಸ್, ಮೊದಲಿದ್ದಾಗೆ ಬಂತು, ಹೌದಾ? 90 ಡಿಗ್ರಿ ಆಯಿತು. ಮತ್ತು 180ಗೆ ತಿರುಗಿಸೋಣ. ಎಸ್, ಮೊದಲಿದ್ದ ಹಾಗೆ ಆಯಿತು. 2 ಸಾರಿ, 3 ಬಾರಿ, ಅಂದರೆ ಇಲ್ಲಿ 270 ಇದೆ. ಸೊ 270ಗೆ ತಿರುಗಿಸಿದಾಗಲೂ ಅದು ಮೊದಲಿನ ಹಾಗೆ ಬಂತು. ನೆಕ್ಸ್ಟ್ 360 ಮಾಡಿದಾಗಲೂ ಸಹ ಅದು ಮೊದಲಿನ ಹಾಗೆಯೇ ಬಂತು. ಹಾಗಾಗಿ ಇದು 4 ಬಾರಿ ಮೊದಲಿದ್ದಾಗೇ ಬಂತು. ಹಾಗಾಗಿ ಇದು ಹೆಚ್ಚಿನ, ಒಂದಕ್ಕಿಂತ ಹೆಚ್ಚಿನ ಸಮಮಿತಿ ಕೋನವನ್ನು ಹೊಂದಿದೆ. ಹಾಗಾಗಿ ನಾವು ಈ ಚಿತ್ರವನ್ನು 4 ಅಂದರೆ 4 ಬಾರಿ ಸಮಮಿತಿ ಕೋನವನ್ನು ಹೊಂದಿದೆ. ಅವರು ಹೇಳಿದ್ದೇನು? ಒಂದಕ್ಕಿಂತ ಹೆಚ್ಚಿನ ಸಮಮಿತಿ ಕೋನವನ್ನು ಹೊಂದಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ಇದು 4 ಬಾರಿ. ಇದನ್ನು ಕೂಡ ನಾವು ಈಸಿಯಾಗಿ ಹೇಳ್ಬೋದು. ಹೇಗಂತೀರಾ? ಇಲ್ಲಿ 3 ಬಾಹುಗಳು ಸಮಬಾಹುಗಳು. ಹಾಗಾಗಿ ಇದನ್ನು ಸಹ ನಾವು 3 ಬಾರಿ ತಿರುಗಿಸಿದಾಗ, ಅಂದರೆ 120 ಡಿಗ್ರಿಯಲ್ಲಿ ತಿರುಗಿಸ್ಬೇಕು. ಯಾಕೆ ಇಲ್ಲಿ 120 ಡಿಗ್ರಿ? ಅಂದರೆ 3 ಬಾಹುಗಳಿದ್ದಾಗ ಅಲ್ಲಿ 120 ಡಿಗ್ರಿ, ಅಂದರೆ ಅದನ್ನು ನಾವು ಅಲ್ಲಿ ಎಷ್ಟು ಸಮಮಿತಿ ಕೋನಗಳು ಬರುತ್ತೆ? 3. ಹೇಗೆ ಅಂತೀರಾ? ಅಂದರೆ 90, 100 ಈ ರೀತಿ. ಈ ಚಿತ್ರ ಈ ರೀತಿ ಇದೆ, ಹೌದಾ? ಇದನ್ನು ನಾವು 120 ಡಿಗ್ರಿಯಲ್ಲಿ ತಿರುಗಿಸ್ಬೇಕು. ಇಲ್ಲಿ 120 ಡಿಗ್ರಿಯಲ್ಲಿದೆ, ಈ ಚಿತ್ರ ಹೀಗಿದೆ. ಈಗ ಇದನ್ನು ನಾವು 120 ಡಿಗ್ರಿಯಲ್ಲಿ ತಿರುಗಿಸಿದ್ರೆ, ಹೌದಾ, ಇಷ್ಟಿದೆ. ಇದನ್ನು ನಾವು 120 ಡಿಗ್ರಿಯಲ್ಲಿ ತಿರುಗಿಸಿದಾಗ ಎಸ್, 1 ಸಾರಿ, 2 ಸಾರಿ ಮತ್ತು 3 ಬಾರಿ. ಇದನ್ನು ಈ ರೀತಿ 3 ಬಾರಿ ತಿರುಗಿಸಿದಾಗ ಅದು ಹೇಗಿತ್ತು ಹಾಗೇ ಮೊದಲ ಸ್ಥಾನದಲ್ಲಿದ್ದ ಹಾಗೇ ಅದು ಕಾಣಿಸೋದ್ರಿಂದ ಇದು 3 ಸಮಮಿತಿ ಕೋನಗಳನ್ನು ಹೊಂದಿದೆ. ಯಾವ್ಯಾವುದು? ಇಲ್ಲಿ ಕ್ಲಿಯರ್ ಕಾಣಿಸ್ತಿದೆ ನೋಡಿ. 120, 240 ಮತ್ತು 360. ಈ ರೀತಿ 3 ಸಮಮಿತಿ ಕೋನಗಳನ್ನು ಇದು ಹೊಂದಿದೆ. ಸೊ ನೀವಿಲ್ಲಿ ಈಸಿಯಾಗಿ 3 ಅಂತ ಬರಿಬಹುದು. ಇದು ಕೂಡ ಹಾಗೇ ಬರುತ್ತೆ. ಹಾಗಾಗಿ ಇಲ್ಲೂ ಸಹ 3 ಬರುತ್ತೆ, ಇಲ್ಲಿ 4. ಹೇಗೆ ಅನ್ನೋದನ್ನು ನಿಮ್ಮ ಮುಂದೆ ತೋರಿಸ್ತೀನಿ. ಎಸ್, ಇಲ್ಲಿ ನೋಡಿ, ಈ ಚಿತ್ರವನ್ನು ನಾನಿಲ್ಲಿ ಇಟ್ಟಿದ್ದೀನಿ, ನಿಮಗೆ ಗೊತ್ತಾಗತ್ತೆ. 120, 240,
ಮತ್ತು 360. ಹಾಗಾದರೆ ಇದರಲ್ಲೂ ಸಹ ಎಷ್ಟು ಸಮಮಿತಿಯ ಕೋನಗಳಿದ್ದಾವೆ? 3. ಹಾಗಾಗಿ ನಾನಿಲ್ಲಿ 3 ಬರೆದಿದ್ದೀನಿ. ಇಲ್ಲೂ 4 ಬರುತ್ತೆ. ಹೇಗೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ಈ ಚಿತ್ರ ಒಂದು 90, 180, 270 ಮತ್ತು 360. ಈ ರೀತಿ ಇದರಲ್ಲೂ ಸಹ ಈ ಚಿತ್ರದಲ್ಲಿ 4 ಸಮಮಿತಿ ಕೋನಗಳನ್ನು ನಾವು ನೋಡಬಹುದು. ಹಾಗಾದರೆ ಇಲ್ಲಿ ಎಷ್ಟು ಸಮಮಿತಿ ಕೋನಗಳಿದೆ ಈ ಚಿತ್ರದಲ್ಲಿ? 4. ಇದರಲ್ಲೂ ಸಹ ನಾವು ನೋಡ್ದೇನೆ ಹೇಳ್ಬೋದು, ಇದರಲ್ಲೂ ಎಷ್ಟಿದೆ? 4. ಬನ್ನಿ ಮಾಡಿ ನೋಡೋಣ. ಈ ಚಿತ್ರ ಹೀಗಿದೆ, ಹೌದಾ? ಇದನ್ನು ಮಾಡಿ ನೋಡೋಣ. ಅಂದರೆ ಇದರಲ್ಲೂ ಸಹ 4 ಕೋನಗಳು ಬರುತ್ತೆ. 90, 180, 270 ಮತ್ತು 360. ಹಾಗಾಗಿ ಇದರಲ್ಲಿ 4 ಸಮಮಿತಿ ಕೋನಗಳನ್ನು ನೋಡಬಹುದು. ನೆಕ್ಸ್ಟ್ ಒನ್, ಇಲ್ಲಿ 1, 2, 3, 4, 5 ಇದು ಪಂಚಭುಜಾಕೃತಿ ಆಗಿರೋದ್ರಿಂದ, ಅಂದರೆ ಇದರಲ್ಲಿ ಇದು ಸ್ಟಾರ್, ಹೌದಾ? 5 ಇರೋದ್ರಿಂದ ನಾವಿದನ್ನು 5 ಅಂದಾಗ ಎಷ್ಟು? 72 ಡಿಗ್ರಿಯಲ್ಲಿ ರೊಟೇಟ್ ಮಾಡಿದಾಗ ಇಲ್ಲಿ ನಮಗೆ ಈ ರೀತಿ ನಮಗೆ ಈ ಸ್ಟಾರನ್ನು ನಾವು ರೊಟೇಟ್ ಮಾಡಿದರೆ ನಮಗೆ 5 ಕೋನಗಳು ಸಿಗತ್ತೆ. ಎಷ್ಟು? ಇಲ್ಲಿ ನೋಡಿ 60, ಅಂದರೆ ಇಲ್ಲಿ 72, 72 ಡಬಲ್ಲು, ಈ ರೀತಿ ನಮಗೆ ಇಲ್ಲಿ 5 ಸಮಮಿತಿಯ ಕೋನಗಳು ಸಿಗತ್ತೆ. ಬಿ ಆಕಾರದಲ್ಲಿರುವಂತಹ ಈ ಆಕೃತಿ ಮೊದಲು ಹೀಗಿದೆ, ಹೌದಾ? ನಾವಿದನ್ನು ಈ ರೀತಿ ರೊಟೇಟ್ ಮಾಡಿದರೆ ಮೊದಲನ ಚಿತ್ರ ಬಂತ? ಇಲ್ಲ. ಈ ರೀತಿ ಇಲ್ಲ. ಇವಾಗ ಇಲ್ಲ. ಇವಾಗ ಬಂತು. ಅಂದರೆ ಎಷ್ಟು ಸಾರಿ ರೊಟೇಟ್ ಮಾಡಿದ್ವಿ ನಾವು? 4ನೇ ಬಾರಿ. ಅಂದಾಗ ಎಷ್ಟು ಡಿಗ್ರಿಯಲ್ಲಿ? 360 ಡಿಗ್ರಿಗಳು. 360 ಡಿಗ್ರಿ. ಹಾಗಾದರೆ ಇದರಲ್ಲಿ 1 ಮಾತ್ರ ಇದೆ, ಹೌದಾ? ಅಂದರೆ ಈ ಚಿತ್ರದಲ್ಲಿ ನಮಗೆ 1 ಸಮಮಿತಿ ಕೋನ ಮಾತ್ರ ನಾವು ನೋಡಬಹುದು. ನಿಮ್ಮ ನೋಟ್ಬುಕ್ಕಲ್ಲಿ ಈ ಚಿತ್ರಗಳನ್ನು ನೀಟಾಗಿ ಬಿಡಿಸ್ಕೊಂಡು ಅಲ್ಲಿ ಅದರ ಕೆಳಗೆ ಸಮಮಿತಿ ಕೋನಗಳನ್ನು ಅವು ಅದರಲ್ಲಿ ಎಷ್ಟು ಇದ್ದಾವೆ ಅನ್ನೋದನ್ನು ಈ ರೀತಿ ನೀಟಾಗಿ ಬರೀರಿ. ಮುಂದಿನ ಪ್ರತಿ ಚಿತ್ರಕ್ಕೂ ಭ್ರಮಣ ಸಮಮಿತಿ ಕ್ರಮವನ್ನು ತಿಳಿಸಿ. ಕ್ರಮ ಇಲ್ಲೇನು ಕೇಳಿದರು? ಮೊದಲು ಎಷ್ಟು ಡಿಗ್ರಿ ಇದೆ ಅಂತ ಕೇಳಿದರು. ಇಲ್ಲಿ ಎಷ್ಟು ಕೋನಗಳಿದ್ದಾವೆ ಅಂತ ಕೇಳಿದರು. ಇಲ್ಲಿ ಕ್ರಮ ಅಂದರೆ ನಾವು ಎಷ್ಟು ಬಾರಿ ತಿರುಗಿಸಿದಾಗ, ಎಷ್ಟು ಬಾರಿ ಸೇಮ್ ಇಲ್ಲಿ ಮಾಡಿದ್ವಲ್ಲ ಎಷ್ಟು ಕೋನಗಳು ಅದನ್ನೇ ಇಲ್ಲಿ ಬರುತ್ತೆ. ಸೊ ಅದನ್ನು ನಾವು ಕ್ರಮ ಅಂತ ಕರಿತೀವಿ. ಅಂದರೆ ನಾವು ಎಷ್ಟು ಬಾರಿ ಅದನ್ನು ತಿರುಗಿಸಿದಾಗ ಅದು ತನ್ನ ಮೊದಲ ಸ್ಥಾನಕ್ಕೆ ಬರುತ್ತೆ. ನೆನ್ಪಿಡಿ, ಸಮಮಿತಿ ಕ್ರಮ ಅಂತ ಅಂದರೆ ಒಂದು ಚಿತ್ರವನ್ನು ನಾವು ಎಷ್ಟು ಬಾರಿ ತಿರುಗಿಸಿದಾಗ ಅದು ತನ್ನ ಮೊದಲ ಸ್ಥಾನದಲ್ಲಿದ್ದಂತೆಯೇ ಕಾಣುತ್ತೆ. ಮೊದಲು ಹೇಗಿತ್ತಲ್ಲ ಚಿತ್ರ, ಅದೇ ರೀತಿ ಕಾಣಿಸುತ್ತೆ. ಅದೇ ಸಮಮಿತಿ ಕ್ರಮ. ಸೊ ಇವುಗಳನ್ನು ಸಹ ನಾವು 1 by 1 ರೊಟೇಟ್ ಮಾಡ್ತಾ ನೋಡೋಣ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ, ಈ ಚಿತ್ರ ಹೀಗೆ ಇದೆಯಾ? ಎಸ್. ಈಗ ಇದನ್ನು ರೊಟೇಟ್ ಮಾಡ್ತಾ ಹೋಗೋಣ. 1 ಬಾರಿ ರೊಟೇಟ್ ಮಾಡಿದ್ರಿ, ಮೊದಲು ಹಾಗೆ ಬಂತ? ಇಲ್ಲ. 2ನೇ ಬಾರಿ? ಇಲ್ಲ. 3ನೇ ಬಾರಿ? ಇಲ್ಲ. 4ನೇ ಬಾರಿ ಮಾಡಿದಾಗ ಇದನ್ನು ನಾವು ಮೊದಲ ಸ್ಥಾನದಲ್ಲಿ ನೋಡ್ತಿದ್ದೀವಿ. ಅಂದರೆ ಅದು 360 ಡಿಗ್ರಿ ತಿರುಗಿದಾಗ ಮಾತ್ರ ಫುಲ್ ರೊಟೇಷನ್ ಬರಬೇಕು. ಅಂದರೆ ಇಲ್ಲಿ 1 ಮಾತ್ರ ಬರುತ್ತೆ. ಅಂದರೆ ಅದು ಫುಲ್ಲು 1 ರೌಂಡ್ ಹಾಕಿದಾಗ, ಫುಲ್ 1 ರೌಂಡ್ ಹಾಕಿದಾಗ ಮಾತ್ರ ಅದು ತನ್ನ ಮೊದಲಿನ ಸ್ಥಾನಕ್ಕೆ ಬಂದಿದೆ. ಹಾಗಾಗಿ ಇದರ ಸಮಮಿತಿಯ ಕ್ರಮ ಎಷ್ಟು? 1. ಎರಡನೇ ಚಿತ್ರ ಈ ರೀತಿ ಇದೆ. ಈ ರೀತಿ ಇದೆ. ಇದನ್ನು 1 ಸಾರಿ ರೊಟೇಟ್ ಮಾಡಿದಾಗ ಸೇಮ್ ಚಿತ್ರ, ಹೌದಾ? 1, 2, 3, 4. ಹಾಗಾದರೆ ಇದನ್ನು ನಾವು 4 ಬಾರಿ ತಿರುಗಿಸಿದಾಗಲೂ ಅದು ಸೇಮ್ ಹಾಗೆ ಕಾಣಿಸ್ತು ನಮಗೆ, ಹೌದಾ? ಆದರೆ ಮೊದಲ ಚಿತ್ರ
ಒಂದು ಫುಲ್ ರೊಟೇಷನ್ ಆದಾಗ ಮಾತ್ರ ಅದು ಮೊದಲಿನಂತೆ ಕಾಣ್ತು. ಆದರೆ ಈ ಚಿತ್ರ ನಾವು ಇಲ್ಲಿ ಪ್ರತಿ ರೊಟೇಷನ್ಗೂ ಅದು ತಾನು ಮೊದಲು ಹೇಗಿತ್ತೋ ಹಾಗೆ ಕಾಣಿಸ್ತಾ ಇತ್ತು. ಹಾಗಾಗಿ ಇದರ ಸಮಮಿತಿಯ ಕ್ರಮ ಎಷ್ಟು? 4. ಸೊ ಇಲ್ಲಿ ನೋಡಿ, ಷಡ್ಭುಜಾಕೃತಿ ಇದೆ ಇಲ್ಲಿ, ಅಂದರೆ ಇಲ್ಲಿ 6 ಇದ್ದಾವೆ. ಹಾಗಾಗಿ ಇಲ್ಲಿ ಇದರ ಸಮಮಿತಿಯ ಕ್ರಮ ಎಷ್ಟು ಬರುತ್ತೆ? 6. ಇಲ್ಲೆಷ್ಟು ಬರುತ್ತೆ? 6. ಇಲ್ಲಿ 1 2 3 ಇರೋದ್ರಿಂದ ಇಲ್ಲಿ 3, ಇಲ್ಲಿ 4. ಇದು ಪಂಚಭುಜಾಕೃತಿ. 1 2 3 4 5. ಹಾಗಾಗಿ ಇಲ್ಲಿ ಸಮಮಿತಿಯ ಕ್ರಮ 5. ನಿಮ್ಗದನ್ನು ಈಗ ಆಲ್ರೆಡಿ ನಾನು ಹೇಳಿದ್ದೀನಿ, ಬಟ್ ಹೇಗೆ ಅನ್ನೋದನ್ನು ಈಗ ರೊಟೇಟ್ ಮಾಡಿ ತೋರಿಸ್ತೀನಿ. ಎಸ್, ಇಲ್ಲಿ ನೋಡಿ, 1 2 3 4 5 6 ಈ ರೀತಿಯದು 6 ಬಾರಿ ನಾವು ರೊಟೇಟ್ ಮಾಡಿದರೆ ಅದು ತಾನು ಹೇಗೆ, ಅಂದರೆ 1 ಬಾರಿ 2 ಬಾರಿ ಅವಾಗ ಮಾಡಿದರೂ ಸಹ ನಾವು ಅದು ಮೊದಲು ಹೇಗಿತ್ತೋ ಹಾಗೇ ಕಾಣಿಸ್ತಾ ಇತ್ತು. ಹಾಗಾಗಿ ಇದರ ಸಮಮಿತಿಯ ಕ್ರಮ 6. ಇದು ನೋಡಿ 3 ಬಾರಿ ಬರುತ್ತೆ. 1 2 3. ಅಂದರೆ ಇಲ್ಲಿ ಇದರ ಸಮಮಿತಿಯ ಕ್ರಮ ಎಷ್ಟು? 3. ಇಲ್ಲಿ ಪಂಚಭುಜಾಕೃತಿ ಇದೆ. ಹಾಗಾಗಿ ಇದನ್ನು ನಾವು 5 ಬಾರಿ ರೊಟೇಟ್ ಮಾಡಿದಾಗ ಅದು ತಾನು ಮೊದಲು ಹೇಗಿತ್ತೋ ಹಾಗೆ ಕಾಣಿಸುತ್ತೆ. 1 2 3 4 5. ಇದು ಪಂಚಭುಜಾಕೃತಿ ಆಗಿರೋದ್ರಿಂದ 5. ಪಂಚ ಅಂದರೆ 5. ಹಾಗಾಗಿ ಇದರ ಸಮಮಿತಿಯ ಕ್ರಮ 5. ಸೊ ಇಲ್ಲಿಯವರೆಗೂ ನಾವು ಪೇಜ್ ನಂಬರ್ 102 ಮತ್ತು 103ರಲ್ಲಿ ಬರುವಂತಹ ಈ ಎಲ್ಲ ಲೆಕ್ಕಗಳನ್ನು ನೋಡಿದ್ದೀವಿ. ಸೊ ನಾವು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.